ಹಾಯ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವುದು ಹೇಗೆ ಎಂಬುದನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ ಒಂದು ಬಹುಪದೋಕ್ತಿಯನ್ನು ಫಸ್ಟ್ ಬರ್ಕೊಳ್ಳಿ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಮೊದಲು ಕಂಡುಹಿಡ್ಕೊಳ್ಳೋಣ ಮಕ್ಕಳೇ. ಈ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಅಂತ ಕೊಟ್ಟಿದ್ದಾರೆ. ಇದನ್ನು ಪಿ ಆಫ್ ಎಕ್ಸನ್ನು ನಾವು 0ಗೆ ಸಮಗೊಳಿಸೋಣ ಮಕ್ಕಳೇ. ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಇದೇ ಈಕ್ವೇಷನನ್ನು ಹಾಗೆ ಬರ್ಕೊಂಡು ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ ಎಕ್ಸ್ ಸ್ಕ್ವಯರ್ನ ಹಿಂಭಾಗದಲ್ಲಿರುವಂತಹ ಸಹಗುಣಕ ಎಷ್ಟು ಮಕ್ಕಳೇ? 1. ಆ 1ನ್ನು ಇಲ್ಲಿ ತೊಗೊಂಡಿದ್ದೀನಿ ಇಂಟು ಇಲ್ಲಿ ನೋಡಿ ಮಕ್ಕಳೇ, ಕೊನೆಯಲ್ಲಿರುವಂತಹ ಸಂಖ್ಯೆಯನ್ನು ಬರ್ಕೊಳ್ಳಿ 8. 8 ಬರುತ್ತೆ. 8ನ್ನು ನಾವು ಅವಿಭಾಜ್ಯ ಅಪವರ್ತನಗಳನ್ನ ಬರಿತಾ ಹೋಗೋಣ ಮಕ್ಕಳೇ. 8ನ್ನು ಅಪವರ್ತಿಸ್ತಾ ಹೋಗಿ 2ರಿಂದ 2 4 8 ಬರುತ್ತೆ. ಮತ್ತು ಈ 4ನ್ನು 2ರಿಂದ ಡಿವೈಡ್ ಮಾಡ್ಬೋದು. 2 2 4 ಆಗುತ್ತೆ. ಮತ್ತು ಈ 2ನ್ನು 2 1 2 ಅಂತ ಡಿವೈಡ್ ಮಾಡ್ತೀವಿ. ಸೊ 8 ಬರಬೇಕು ಅಂತಂದರೆ 2 2 2 1ನ್ನು ಗುಣಿಸಿದ್ರೆ ನಿಮಗೆ 8 ಸಿಗುತ್ತೆ. ಈಗ 2 ನಂಬರ್ಗಳನ್ನ ಗುಂಪನ್ನಾಗಿ ಮಾಡ್ಕೊಳ್ಳಿ. ಈಗ 1 ಫಸ್ಟು ನೋಡಿ ಮಕ್ಕಳೇ, 1 ಇಂಟು 8 ಬರುತ್ತೆ ಅಂತಂದರೆ 1 ಇಂಟು 8 ನೋಡಿ 1ನ್ನು ಹಾಗೆ ಬರ್ಕೊಂಡಿದ್ದೀನಿ. ಇನ್ನು ಉಳಿದಿರೋಂಥ ಎಲ್ಲ ನಂಬರ್ಸ್ನ ಗುಣಿಸಿ ಇನ್ನೊಂದು ನಂಬರ್ನ ಮಾಡ್ಕೋಬೇಕು. 1 8 8 ಅಂತ ಆಗುತ್ತೆ. ಹಾಗೆಯೇ 1 ಆಯಿತು. 2ನ್ನು ತಗೊಳ್ಳಿ ಮಕ್ಕಳೇ. 2ರಿಂದ 2 2 4 ಈ 2ನ್ನು ನಾವು ಬರ್ಕೊಂಡಿದ್ದೀವಿ ಅಂತ ಅಂದ್ಕೊಂಡ್ರೆ ಇನ್ನು 2 ನಂಬರ್ಸ್ನ ಉಳ್ಕೊಂಡಿರುವಂಥ ನಂಬರ್ಸ್ನ ಗುಣಿಸಿ ನೋಡಿ. ಯಾವ್ದಾದ್ರು 1 2ನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಈ 2ನ್ನು ಬರ್ಕೊಂಡಿದ್ದೀನಿ. 2 2 4 1 4 ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಮಕ್ಕಳೇ 2 2 4 4 ಇಂಟು 2 4 ಇಂಟು 2ನ್ನು 2 ಇಂಟು 4 ಅಂತ ಬರ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿಗೆ ನಿಲ್ಲಿಸೋಣ. 2 2 4 4 2 8 8 ಇಂಟು 1 ಅಂತ ಬರ್ಕೊಳ್ಬೇಕು. 1 ಇಂಟು 8 ಅಂತ ಬರ್ಕೊಂಡಿದ್ದೀವಿ ಮಕ್ಕಳೇ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ. ಈಗ 2 ಅಂಕಿಗಳ 2 ಗುಂಪು ಸಿಕ್ಕಿದೆ ಮಕ್ಕಳೇ. 1 8 ಅನ್ನೋದು ಒಂದು ಗುಂಪು, 2 4 ಅನ್ನೋದು ಒಂದು ಗುಂಪು. ಈಗ ಈ 2 ಗುಂಪಲ್ಲಿ ಯಾವುದನ್ನು ತಗೊಳ್ಬೇಕು ಅನ್ನೋದನ್ನು ನೋಡೋಣ ಮಕ್ಕಳೇ. ಏನು ಮಾಡಬೇಕು ಮಕ್ಕಳೇ? ಕಳಿಬೇಕು. ಈ ಕೊಟ್ಟಿರುವಂಥ 2 ನಂಬರ್ಸ್ನ ಏನು ಮಾಡಬೇಕು? ಕಳಿಬೇಕು ಅನ್ನೋದನ್ನು 8ರ ಚಿಹ್ನೆ ಹೇಳುತ್ತೆ ಮಕ್ಕಳೇ. 8ರ ಚಿಹ್ನೆ ಏನಿದೆ? ಮೈನಸ್ ಇದೆ. ಹಾಗಾಗಿ 1 ಮತ್ತು 8ನ್ನು ಕಳಿಬೇಕು ಅಥವಾ 2 ಮತ್ತು 4ನ್ನು ಕಳಿಬೇಕು. ಕಳೆದ್ರೆ ಎಷ್ಟು ಬರಬೇಕು ಮಕ್ಕಳೇ? -2 ಬರಬೇಕು. -2 ಯಾವ ಚಾನ್ಸಲ್ಲಿ ಬರುತ್ತೆ ಮಕ್ಕಳೇ? 8ರಲ್ಲಿ 1ನ್ನು ಕಳೆದಿದ್ದು 7 ಬರುತ್ತೆ. 4ರಲ್ಲಿ 2ನ್ನು ಕಳೆದಿದ್ದು 2 ಬರುತ್ತೆ ಮಕ್ಕಳೇ. ಕಳಿಬೇಕು ಅಂತಂದಾಗ ಒಂದು ಸಂಖ್ಯೆಗೆ ಚಿಹ್ನೆ ಪ್ಲಸ್ ಕೊಡಬೇಕು, ಇನ್ನೊಂದು ಸಂಖ್ಯೆಗೆ ಮೈನಸ್ ಕೊಡಬೇಕು. ಮಧ್ಯದಲ್ಲಿ ಯಾವ ಚಿಹ್ನೆ ಇದೆ ಮಕ್ಕಳೇ? ಮೈನಸ್ ಇದೆ. ಮೈನಸ್ ಇರೋದ್ರಿಂದ ಇದನ್ನು ದೊಡ್ಡ ಸಂಖ್ಯೆಗೆ ಕೊಡಬೇಕು. ಯಾವ ಚಾನ್ಸನ್ನು ತೊಗೊಳ್ತೀವಿ ಮಕ್ಕಳೇ? 2 ಮತ್ತು 4ನ್ನು ತೊಗೊಳ್ತೀವಿ. 2 4 2 ಬರುತ್ತೆ ಮಕ್ಕಳೇ. ಏನು ಬರಬೇಕು? ಮೈನಸ್ ಚಿಹ್ನೆ ಬರಬೇಕಾಗಿರೋದ್ರಿಂದ -2 ಬರಬೇಕು ಅಂತಂದರೆ ಇವೆರಡರಲ್ಲಿ ದೊಡ್ಡ ನಂಬರ್ ಯಾವುದು ಮಕ್ಕಳೇ? 4. 4ಕ್ಕೆ ಚಿಹ್ನೆ ಏನಂತ ತೊಗೊಳ್ಳೋಣ? ಮೈನಸ್ ತೊಗೊಳ್ಳೋಣ. ಹಾಗಾದರೆ ಇನ್ನೊಂದು ಚಿಹ್ನೆಗೆ ಏನು ಕೊಡಬೇಕು? ಇನ್ನೊಂದು ಸಂಖ್ಯೆಗೆ ಪ್ಲಸ್ಸನ್ನು ಕೊಡಬೇಕು. ಒಂದಕ್ಕೆ ಪ್ಲಸ್ ಕೊಡಿ, ಇನ್ನೊಂದಕ್ಕೆ ಮೈನಸ್ ಕೊಡಿ. ದೊಡ್ಡ ಸಂಖ್ಯೆಗೆ ಯಾಕೆ ಮೈನಸ್ ಕೊಟ್ಟಿದ್ದೀನಿ ಅಂತಂದರೆ ಮಧ್ಯದಲ್ಲಿ ಇರುವಂತಹ ಚಿಹ್ನೆ ಮೈನಸ್ ಆಗಿರೋದ್ರಿಂದ ದೊಡ್ಡ ಸಂಖ್ಯೆಗೆ ಮೈನಸ್ ಕೊಡಿ. ಸರಿನಾ ಮಕ್ಕಳ? ಎಕ್ಸು ಈಸ್ ಈಕ್ವಲ್ ಟು ಎಕ್ಸು ಈ ರೀತಿ ಆದೇಶವನ್ನು ಮಾಡಿ ನೋಡಿ. -2x ಅನ್ನೋದು ಮಧ್ಯದಲ್ಲಿರುವಂತಹ ಪದ, ಅದನ್ನು ವಿಭಜಿಸಿ +2x -4x ಅಂತ ಬರ್ಕೊಳ್ಳಿ. ನೋಡಿ ಮಕ್ಕಳೇ, ಎಕ್ಸ್ ಸ್ಕ್ವಯರ್ ಹಾಗೆ ಬರ್ಕೊಂಡಿದ್ದೀವಿ. -2x ಬದಲು +2x -4ನ್ನು ಇಲ್ಲಿ ರೀಪ್ಲೇಸ್ ಮಾಡಿದ್ದೀನಿ. -8 ಹಾಗೆ ಬರ್ಕೊಂಡಿದ್ದೀವಿ ಈಸ್ ಈಕ್ವಲ್ ಟು 0 ಕೂಡ ಹಾಗೆ ಬರ್ಕೊಂಡಿದ್ದೀವಿ ಮಕ್ಕಳೇ. ಈಗ ಎಕ್ಸ್ ಸ್ಕ್ವಯರ್ + 2xನ ನಾವು ಅಪವರ್ತಿಸಬೇಕು. ಸೊ ಎಕ್ಸ್ ಸ್ಕ್ವಯರ್ + 2xನ ಇಲ್ಲಿ ಸೆಪ್ರೇಟಾಗಿ ಬರ್ಕೊಳ್ತಾ ಇದ್ದೀನಿ. ಎಕ್ಸ್ ಸ್ಕ್ವಯರ್ನ ಮತ್ತು 2xನ ಸೆಪ್ರೇಟಾಗಿ ಬರ್ಕೊಂಡಿದ್ದೀನಿ. ಎಕ್ಸ್ ಸ್ಕ್ವಯರ್ನ ಅಪವರ್ತನಗಳು 1 ಇಂಟು ಎಕ್ಸ್ ಸ್ಕ್ವಯರ್ ಅಂದರೆ x ಇಂಟು ಎಕ್ಸು. ಹಾಗೆಯೇ +2xನ ಅಪವರ್ತನಗಳು ಮಕ್ಕಳೇ 1 ಇಂಟು 2 ಆಗುತ್ತೆ. ಏಕೆಂದರೆ 2 1 2 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 1 ಮತ್ತು 2ನ್ನು ತಗೊಳ್ಳಿ ಇಂಟು ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ. ಇವೆರಡರಲ್ಲೂ ಕಾಮನ್ ಆಗಿರೋಂಥದ್ದು ನೋಡಿ ಮಕ್ಕಳೇ, 1 ಕಾಮನ್ ಇದೆ, ಸಾಮಾನ್ಯ ಅಪವರ್ತನ. ಸೊ ಎಕ್ಸು ಕೂಡ ಕಾಮನ್ ಇದೆ. ಇಲ್ಲಿ ಒಂದು ಎಕ್ಸ್ ಇದೆ, ಇಲ್ಲಿ 2 ಇದೆ. ಹಾಗಾಗಿ ಇವೆರಡು ಬೇರೆ ಬೇರೆ ಇರೋದ್ರಿಂದ ಕಾಮನ್ ಆಗಿರುವಂಥದ್ದು ಇಷ್ಟೇ.
ಅದನ್ನು ಬರಿತಾ ಇದ್ದೀನಿ ನೋಡಿ ಮಕ್ಕಳೇ. ಈ ಗುಂಪಿಂದ 1 ಬರ್ಕೊಂಡಿದ್ದೀನಿ, ಈ ಗುಂಪಿಂದ ಎಕ್ಸನ್ನು ಬರ್ಕೊಂಡಿದ್ದೀನಿ ಮಕ್ಕಳೇ. ಈಗ ಉಳಿದಿದ್ದನ್ನು ಬರೀರಿ ಮಕ್ಕಳೇ. ಇದರಲ್ಲಿ ಉಳಿದಿದ್ದೇನು ಎಕ್ಸು, ನೆಕ್ಸ್ಟು ಪ್ಲಸ್ ಇಲ್ಲಿ ಉಳ್ಕೊಂಡಿರೋದೇನು 2. ಸರಿನಾ ಮಕ್ಕಳ? ಈಗ 1 ಇಂಟು ಎಕ್ಸು ಎಕ್ಸ್ ಬರುತ್ತೆ, ಇಂಟು ಎಕ್ಸ್ ಪ್ಲಸ್ 2 ನೋಡಿ. ಇದನ್ನು ಇಲ್ಲಿಗೆ ರೀಪ್ಲೇಸ್ ಮಾಡ್ತೀವಿ ಮಕ್ಕಳೇ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಬದಲು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಅಂತ ಬರಿತೀವಿ. ಸರಿನಾ ಮಕ್ಕಳ? ಈಗ -4x -8 ಇದನ್ನು ಸೆಪ್ರೇಟಾಗಿ ಬರ್ಕೊಂಡಿದ್ದೀವಿ ಮಕ್ಕಳೇ. -4x -8 ನೋಡಿ. ಈಗ ಅದನ್ನು ಯಾವ ರೀತಿ ಅಪವರ್ತಿಸುವಂಥದ್ದು ಅಂತ ನೋಡ್ತಾ ಹೋಗೋಣ. -4xನ ಹಾಗೆ ಬರ್ಕೊಂಡಿದ್ದೀನಿ, -8 ಕೂಡ ಹಾಗೆ ಬರ್ಕೊಂಡಿದ್ದೀವಿ. = 4 ಬರಬೇಕು ಅಂದರೆ 4ರ ಅಪವರ್ತನಗಳನ್ನ ತೆಗಿಬೇಕು ಮಕ್ಕಳೇ. 4ರ ಅಪವರ್ತನಗಳು 2 4, ಹಾಗಾಗಿ 1 ಇಂಟು 2 ಇಂಟು 2 ಅಂತ ಬರ್ಕೊಂಡಿದ್ದೀವಿ. ಈ ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ -4 ಇರೋದ್ರಿಂದ -1ನ್ನು ಇದಕ್ಕೆ ಗುಣಿಸ್ತಾ ಇದ್ದೀನಿ ಮಕ್ಕಳೇ. -1ನ್ನು ಇದಕ್ಕೆ ಗುಣಿಸ್ಬೇಕು. ಮೊದಲಿಗೆ ಮೈನಸ್ ಇದ್ದಾಗ -1ನ್ನು ಬರ್ಕೊಳ್ಳಿ. ಈಗ -8 ಇದೆ. ನೆಕ್ಸ್ಟು -8ರ ಅಪವರ್ತನಗಳನ್ನ ಇಲ್ಲಿಗ ಆಲ್ರೆಡಿ ಕಂಡುಹಿಡ್ಕೊಂಡಿದ್ದೀರ ಮಕ್ಕಳೇ. 1 2 2 2 ಇವೇ ಅಪವರ್ತನಗಳಾಗಿರ್ತವೆ. ಅದನ್ನು ಬರೀರಿ ಮಕ್ಕಳೇ. 1 ಇಂಟು 2 ಇಂಟು 2 ಇಂಟು 2 ಅಂತ. ಸರಿನಾ ಮಕ್ಕಳ? ಇಲ್ಲಿ -8 ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರೋದ್ರಿಂದ, ಇಲ್ಲಿ -1ನ್ನು ಆಲ್ರೆಡಿ ಬರ್ಕೊಂಡಿರೋದ್ರಿಂದ ಇದನ್ನು ಕೂಡ ಇಲ್ಲಿ ಇಲ್ಲಿ ಇಂಟು ಹಾಕೋಬೇಕು. ಇಂಟು -1 ಇಂಟು +1 ಅಂತ ಬರ್ಕೊಳ್ತೀನಿ. ಏಕೆಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ಸೇ ಬರುತ್ತೆ. 1 ಒಂದೇ ಬರೋದ್ರಿಂದ ಇಲ್ಲಿ ಲೆಕ್ಕದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ನಮಗಿಲ್ಲಿ ಕಾಮನ್ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ, ಅದಕ್ಕೋಸ್ಕರ ಬರ್ಕೊಂಡಿದ್ದೀವಿ. ಈಗ ಕಾಮನ್ ತೆಗೆಯೋಣ. 1 2 ಹತ್ರನೂ ಇದೆ. ನಂತರ 2 2 ಕಾಮನ್ ಆಗಿದೆ. ಇಲ್ಲೊಂದು 2 ಕಾಮನ್ ಆಗಿದೆ ಮಕ್ಕಳೇ ನೋಡಿ. ಎಕ್ಸ್ ಇದೆ, ಇಲ್ಲೆಲ್ಲೂ ಕೂಡ ಎಕ್ಸ್ ಇಲ್ಲ, ಹಾಗೇ ಇರಲಿ. ನೆಕ್ಸ್ಟ್ ಇಲ್ಲಿ -1 ಇದೆ, ಇಲ್ಲಿ -1 ಇದೆ ಮಕ್ಕಳೇ, ಇದು ಕಾಮನ್ ಆಗುತ್ತೆ. ಇಲ್ಲಿ 2 ಇದೆ, ಇದರಲ್ಲಿಲ್ಲ. 1 ಇದೆ, ಇದರಲ್ಲಿಲ್ಲ ಮಕ್ಕಳೇ. ಇಷ್ಟು ಕಾಮನ್ ಇರುವಂಥದ್ದು ಸಾಮಾನ್ಯ ಅಪವರ್ತನಗಳು ಇವಿಷ್ಟು ಮಕ್ಕಳೇ. ಈ ಗುಂಪಿಂದ 1, 2 2 ಗುಂಪಿಂದ 2, ಈ 2 2 ಗುಂಪಿಂದ ಈ 2, -1 -1 ಗುಂಪಿಂದ ಈ -1ನ್ನು ಕಾಮನ್ ತೆಗೆದಿದ್ದೀನಿ ಮಕ್ಕಳೇ. ಬ್ರ್ಯಾಕೆಟಲ್ಲಿ ಇದರಲ್ಲಿ ಏನು ಉಳ್ಕೊಂಡಿದೆ? ಎಕ್ಸ್ ಉಳ್ಕೊಂಡಿದೆಯಲ್ಲ, ಅದನ್ನು ಬರ್ಕೊಂಡಿದ್ದೀವಿ. ನಂತರ ಇದರಲ್ಲಿ ಏನು ಉಳ್ಕೊಂಡಿದೆ ನೋಡಿ ಮಕ್ಕಳೇ, ಇಲ್ಲಿ 2 ಇದೆ, ಇಲ್ಲಿ +1 ಇದೆ. 2 1 2 ಆಗುತ್ತೆ ಮಕ್ಕಳೇ, +2 ಆಗುತ್ತೆ. ಉಳಿದಿರೋದನ್ನು ಬರೀರಿ ಮಕ್ಕಳೇ, ಗುಣಿಸಿ. 1 1 1 1 2 2 2 2 4 ಆಗುತ್ತೆ ಮಕ್ಕಳೇ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಬರ್ಕೊಂಡಿದ್ದೀನಿ. -4 ಇಂಟು ಎಕ್ಸ್ ಪ್ಲಸ್ 2 ಇದನ್ನು ರೀಪ್ಲೇಸ್ ಮಾಡ್ತಾಯಿದ್ದೀನಿ ನೋಡಿ ಮಕ್ಕಳೇ. -4 ಎಕ್ಸ್ ಪ್ಲಸ್ 2ನ್ನು ಇಲ್ಲಿಗೆ ರೀಪ್ಲೇಸ್ ಮಾಡ್ತಾ ಇದ್ದೀನಿ. -4x -8 ಬದಲು -4 ಇಂಟು ಎಕ್ಸ್ ಪ್ಲಸ್ 2 = 0 ಅಂತ ಹಾಗೆ ಬರ್ಕೊಂಡಿದ್ದೀವಿ. ಸರಿನಾ ಮಕ್ಕಳ? ಈಗ ಇಲ್ಲಿ ನೋಡಿ, ಇಲ್ಲೂ ಎಕ್ಸ್ ಪ್ಲಸ್ 2 ಇದೆ, ಇಲ್ಲೂ ಕೂಡ ಎಕ್ಸ್ ಪ್ಲಸ್ 2 ಇದೆ. ಕಾಮನ್ ಇರೋದ್ರಿಂದ ಕಾಮನ್ ಆಗಿ ತೆಗೀರಿ. ಇದರಲ್ಲಿ ಉಳ್ಕೊಂಡಿದ್ದು ಮಕ್ಕಳೇ ಎಕ್ಸ್ ಪ್ಲಸ್ 2ನ್ನು ತೆಗೆದುಬಿಟ್ಟಿದ್ದೀವಿ. ಇನ್ನು ಎಕ್ಸ್ ಮಾತ್ರ ಉಳ್ಕೊಂಡಿತ್ತು, ಆ ಎಕ್ಸನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಈ ಎಕ್ಸ್ ಪ್ಲಸ್ 2ನ್ನು ಇಲ್ಲಿ ತೆಗೆದಿರೋದ್ರಿಂದ ಇನ್ನು -4 ಉಳ್ಕೊಂಡಿದೆ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. x - 4 = 0. ಈಗ ಎಕ್ಸ್ ಪ್ಲಸ್ 2ನ್ನು 0ಗೆ ಸಮಗೊಳಿಸಿ, x - 4ನ್ನು ಕೂಡ 0ಗೆ ಸಮಗೊಳಿಸಿ. ಈಗ x +2 ಇರೋದ್ರಿಂದ -2 ಆಗುತ್ತೆ. x -4 ಇರೋದ್ರಿಂದ +4 ಆಗುತ್ತೆ ಮಕ್ಕಳೇ. ಈಗ x -2ನ್ನು ನಾವು ಆಲ್ಫಾ ಅಂತ ತಗೊಳ್ಳೋಣ, x +4ನ್ನು ಬೀಟಾ ಅಂತ ತಗೊಳ್ಳೋಣ ಮಕ್ಕಳೇ. ಇಲ್ಲಿ ಆಲ್ಫಾ ಮತ್ತು ಬೀಟಾಗಳು ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತೆ. ಈಗ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದಕ್ಕೆ ಅಂತ ಕೇಳಿರೋದ್ರಿಂದ ನಾವು ಶೂನ್ಯತೆಗಳನ್ನ ಕಂಡುಹಿಡ್ಕೊಂಡಿದ್ದೀವಿ. ಸಹಗುಣಕಗಳನ್ನ ನೋಡೋಣ ಮಕ್ಕಳೇ. p(x) x² - 2x - 8 ಅಂತ ಅವ್ರು ಕೊಟ್ಟಿದ್ರು. x² ಸಹಗುಣಕ ಏನೂ ಇಲ್ಲ ಅಂದರೆ ಎಷ್ಟಿರುತ್ತೆ ಮಕ್ಕಳೇ? 1 ಇರುತ್ತೆ. ಆದರ್ಶ ರೂಪವನ್ನು ನೋಡಿ ಮಕ್ಕಳೇ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ನೆನಪು ಮಾಡ್ಕೊಳ್ಳಿ. p(x) ax² + bx + c. ಈಗ ಹೋಲಿಕೆಯನ್ನು ಮಾಡೋಣ ಮಕ್ಕಳೇ. ಎ ಇರೋ ಜಾಗದಲ್ಲಿ ಏನಿದೆ ಮಕ್ಕಳೇ? 1 ಇದೆ. ಹಾಗೆಯೇ ಬಿ ಇರೋ ಜಾಗದಲ್ಲಿ ಏನಿದೆ ನೋಡಿ ಮಕ್ಕಳೇ, ಇಷ್ಟನ್ನು ನೀವು ಕಾಮನ್ ಆಗಿ ತೊಗೊಂಡ್ರೆ ಬಿ ಅಂತಂದರೆ -2, ಸಿ ಇರೋ ಜಾಗದಲ್ಲಿ ಏನಿದೆ? -8 ಮಕ್ಕಳೇ. ಹಾಗಾಗಿ ಎ ಅಂತಂದರೆ 1, ಬಿ ಅಂದರೆ ಚಿಹ್ನೆ ಸಮೇತ ಬರ್ಕೊಳ್ಳಿ ಮಕ್ಕಳೇ, -2, ಸಿ ಅಂತಂದರೆ -8.
ಸರಿನಾ ಮಕ್ಕಳ? ಈಗ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಲಿಕ್ಕೆ ಸೂತ್ರಗಳನ್ನ ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಶೂನ್ಯತೆಗಳ ಮೊತ್ತ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ. ಮೈನಸ್ ಬಿ ಮತ್ತು ಎಗಳು ನಾವಿಲ್ಲಿ ತೊಗೊಂಡಿದ್ದೀವಿ ಮಕ್ಕಳೇ, ಇವು ಸಹಗುಣಕಗಳಾಗಿರುತ್ತೆ. ಮೈನಸ್ ಬಿ ಬೈ ಎ. ಶೂನ್ಯತೆಗಳ ಮೊತ್ತವನ್ನು ಆಲ್ಫಾ ಪ್ಲಸ್ ಬೀಟಾ ಅಂತ ಸೂಚಿಸ್ಕೊಳ್ತೀವಿ ಮಕ್ಕಳೇ. ಯಾಕೆಂದರೆ ಆಲ್ಫಾ ಅನ್ನೋದು ಒಂದು ಶೂನ್ಯತೆ, ಬೀಟಾ ಅನ್ನೋದು ಒಂದು ಶೂನ್ಯತೆ. ಆದರೆ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಮತ್ತು ಬೀಟಾವನ್ನು ಏನು ಮಾಡಬೇಕು ಮಕ್ಕಳೇ? ಕೂಡಬೇಕು. ಹಾಗಾದರೆ ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎಗೆ ಸಮನಾಗೋದರಿಂದ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅನ್ನೋ ಫಾರ್ಮುಲಾವನ್ನು ನೆನಪು ಮಾಡಿಕೊಂಡು ಬರೀರಿ ಮಕ್ಕಳೇ. ಈಗ ಆಲ್ಫಾವನ್ನು ಕಂಡುಹಿಡ್ಕೊಂಡಿದ್ದೀರಾ, -2 ಅಂತ ಬಂದಿತ್ತು, ಅದನ್ನು ಬರ್ಕೊಳ್ಳಿ. ಬೀಟಾ 4 ಅಂತ ಬಂದಿತ್ತು ಮಕ್ಕಳೇ, ಅದನ್ನು ಬರ್ಕೊಂಡಿದ್ದೀವಿ. ಇಸ್ ಈಕ್ವಲ್ ಟು ಮೈನಸ್ ಚಿಹ್ನೆನ ಹಾಗೆ ಹಾಕ್ಕೊಳ್ಳಿ. ಬಿ ಅಂದರೆ -2, ಅದನ್ನು ಬರ್ಕೊಂಡಿದ್ದೀನಿ ಮಕ್ಕಳೇ. ಈ ಮೈನಸ್ಸು ಸೂತ್ರದಲ್ಲಿತ್ತು. -2 ಅನ್ನೋದು ಬಿನ ಬೆಲೆ ಮಕ್ಕಳೇ, ಅದನ್ನು ಬರ್ಕೊಂಡಿದ್ದೀವಿ. ಡಿವೈಡೆಡ್ ಬೈ ಎ ಅಂತಂದರೆ 1 ಆಗಿದೆ ಮಕ್ಕಳೇ, ಅದನ್ನು ಬರ್ಕೊಂಡಿದ್ದೀವಿ. ಇಸ್ ಈಕ್ವಲ್ ಟು ಇದನ್ನು ಮಾಡಿ ಮಕ್ಕಳೇ. ಫಸ್ಟು ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು 2 ಡಿವೈಡ್ ಬೈ 1. ಛೇದದಲ್ಲಿ ಏನಾದ್ರು ಒಂದಿತ್ತು ಅಂದರೆ ಮೇಲೆ ಅಂಶದಲ್ಲಿ ಏನಿರುತ್ತೋ ಅದನ್ನೇ ಬರೀರಿ ಮಕ್ಕಳೇ, 2 ಅಂತ ಬರೀರಿ. ಈಕ್ವಲ್ಸ್ನ ಎಡಭಾಗಕ್ಕೂ ಕೂಡ ಇಲ್ಲೇನು ಬಂದಿರುತ್ತೋ ಅದನ್ನು ಬರೀರಿ ಮಕ್ಕಳೇ. ಅಂದರೆ ಪ್ಲಸ್ ಇದೆ, ಸಾರಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಮೈನಸ್ ಇದ್ದರೆ ಏನು ಮಾಡಬೇಕು ಮಕ್ಕಳೇ? ಕಳಿಬೇಕು. ಹಾಗಾಗಿ 4ರಿಂದ 2 ಕಳೆದಿದ್ದು +2 ಬರುತ್ತೆ. ಇಲ್ಲಿ ಏನು ಬಂದಿರುತ್ತೋ ಇದನ್ನೇ ಎಡಭಾಗಕ್ಕೂ ಬರೋದನ್ನು ಕೂಡ ಸರಿ ಹೋಗುತ್ತೆ ಮಕ್ಕಳೇ. ಈಗ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ, ಸಹಗುಣಕಗಳು ಬಿ ಬೈ ಎ, ಇವುಗಳನ್ನ ಹೋಲಿಕೆಯನ್ನು ಮಾಡಿದ್ದೀವಿ ನೋಡಿ ಮಕ್ಕಳೇ. ಹೋಲಿಕೆಯನ್ನು ಮಾಡಿದಾಗ ಸಮ ಬಂದಿದೆ. ಹಾಗೆಯೇ ಶೂನ್ಯತೆಗಳ ಗುಣಲಬ್ಧವನ್ನು ಮಾಡಿ ಮಕ್ಕಳೇ. ಶೂನ್ಯತೆಗಳ ಗುಣಲಬ್ಧಕ್ಕೆ ಸೂತ್ರ ಸಿ ಬೈ ಎ. ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರೋದ್ರಿಂದ ಅವುಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬೀಟಾ ಅಂತ ಮಾಡ್ಕೋಬೇಕು. ಈಸ್ ಈಕ್ವಲ್ ಟು ಸಿ ಬೈ ಎನ ಹಾಗೆ ಬರ್ಕೊಂಡಿದ್ದೀವಿ. ಆಲ್ಫಾ ಅಂದರೆ ಎಷ್ಟು ಮಕ್ಕಳೇ? -2. ಬೀಟಾ ಅಂದರೆ ಎಷ್ಟು? 4. ಅವೆರಡನ್ನು ಈಸ್ ಈಕ್ವಲ್ ಟು ಸಿ ಅಂತಂದರೆ ಎಷ್ಟು ಮಕ್ಕಳೇ? ಸಿ ಅಂದರೆ -8, ಅದನ್ನು ಬರ್ಕೊಂಡಿದ್ದೀನಿ ಮಕ್ಕಳೇ, -8 ಅಂತ. ಡಿವೈಡ್ ಬೈ ಎ ಅಂದರೆ ಎಷ್ಟು? 1, ಅದನ್ನು ಬರ್ಕೊಂಡಿದ್ದೀವಿ. ಈಗ ನೋಡಿ ಮಕ್ಕಳೇ, ಮೈನಸ್ ಇದೆ, 8 ಡಿವೈಡ್ ಬೈ 1, ಛೇದದಲ್ಲಿ 1 ಇರೋದ್ರಿಂದ 8 ಬರುತ್ತೆ. ಸೊ -8 ಅನ್ನೋದು ಈ ಕಡೆ ಬಂದಿದೆ. ಎಡಭಾಗಕ್ಕೂ ಕೂಡ -8 ಅಂತಲೇ ಬರೆದು ಬಿಡಿ. ಸರಿನಾ ಮಕ್ಕಳ? ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ನೋಡಿ ಮಕ್ಕಳೇ, ಇಲ್ಲಿ 4ರ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ, 4 2 8. ಸರಿನಾ ಮಕ್ಕಳ? ಈ ರೀತಿ ಬಹುಪದೋಕ್ತಿಯನ್ನು ಕೊಟ್ಟಾಗ ಶೂನ್ಯತೆಗಳನ್ನ ಕಂಡುಹಿಡಿಯೋದು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡುವಂತಹ ವಿಧಾನ ಮಕ್ಕಳೇ.